ಹಾಯ್ ಗೈಸ್, ರವಿಚಂದ್ರನ್ ಅವರು ತಮ್ಮ ಕೆರಿಯರ್ನಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅದರಂತೆಯೇ ಅವರ ಕೆರಿಯರ್ನಲ್ಲಿ ಹಲವಾರು ರೀಮೇಕ್ ಸಿನಿಮಾಗಳನ್ನ ಸಹ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಕೆರಿಯರಲ್ಲಿ ಮಾಡಿರುವಂತಹ ರೀಮೇಕ್ ಸಿನಿಮಾಗಳನ್ನ ಲಿಸ್ಟ್ ಹೇಳ್ತೀನಿ. ಇದು ಕೇವಲ ಪಾರ್ಟ್ 1. ಈ ಒಂದು ಪಾರ್ಟ್ 1ನಲ್ಲಿ ಸುಮಾರು 30 ರೀಮೇಕ್ ಸಿನಿಮಾಗಳ ಬಗ್ಗೆ ನಾನು ಒಂದು ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ವಿಡಿಯೋ ಕೇವಲ ಇನ್ಫಾರ್ಮೇಷನ್ಗಾಗಿ ಯಾರು ಇದನ್ನು ಮನಸ್ಸಿಗೆ ಹಚ್ಕೋಬೇಡಿ ಅಂತ ಹೇಳ್ತೀನಿ. ಮೊದಲನೇ ಸಿನಿಮಾ ಪ್ರೇಮಿಗಳ ಸವಾಲ್. ಈ ಸಿನಿಮಾ 1984ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1983ರಲ್ಲಿ ರಿಲೀಸ್ ಆದ ತಮಿಳಿನ ಉಯ್ಯರ್ ಉಲ್ಲೈ ಉಷಾ ಸಿನಿಮಾದ ರೀಮೇಕ್ ಆಗಿದೆ. ಎರಡನೇ ಸಿನಿಮಾ ಪ್ರಳಯ ಅಂತಕ. ಈ ಸಿನಿಮಾ 1984ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1984ರಲ್ಲಿ ರಿಲೀಸ್ ಆದ ತಮಿಳಿನ ತೀರ್ಪು ಎನ್ ಕೈದ್ ಅನ್ನೋ ಸಿನಿಮಾದ ರೀಮೇಕ್. ಮೂರನೇ ಸಿನಿಮಾ ಸಾವಿರ ಸುಳ್ಳು. ಈ ಸಿನಿಮಾ 1985ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1982ರಲ್ಲಿ ರಿಲೀಸ್ ಆದ ತಮಿಳಿನ ಮನಲ್ ಕೈರು ಸಿನಿಮಾದ ರೀಮೇಕ್ ಆಗಿದೆ. ನಾಲ್ಕನೇ ಸಿನಿಮಾ ಪಿತಾಮಹ. ಈ ಸಿನಿಮಾ 1985ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1982ರಲ್ಲಿ ರಿಲೀಸ್ ಆಗಿದ್ದ ಹಿಂದಿಯ ವಿಧಾತ ಸಿನಿಮಾದ ರೀಮೇಕ್ ಆಗಿದೆ. ಐದನೇ ಸಿನಿಮಾ ನಾನು ನನ್ನ ಹೆಂಡತಿ. ಈ ಸಿನಿಮಾ 1985ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1981ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ನೀನು ಮಾವಿಡಿ ಸಿನಿಮಾದ ರೀಮೇಕ್ ಆಗಿದೆ. ಆರನೇ ಸಿನಿಮಾ ಪ್ರೇಮಲೋಕ. ಈ ಸಿನಿಮಾ 1987ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1982ರಲ್ಲಿ ರಿಲೀಸ್ ಆಗಿದ್ದ ಇಂಗ್ಲೀಷ್ನ ಗ್ರೀಸ್ 2 ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಏಳನೇ ಸಿನಿಮಾ ಸಂಗ್ರಾಮ. ಈ ಸಿನಿಮಾ 1987ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1985ರಲ್ಲಿ ರಿಲೀಸ್ ಆಗಿದ್ದ ಹಿಂದಿಯ ಅರ್ಜುನ್ ಸಿನಿಮಾದ ರೀಮೇಕ್ ಆಗಿದೆ. ಎಂಟನೇ ಸಿನಿಮಾ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1977ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಚಕ್ರವರ್ತಿ ಸಿನಿಮಾದ ರೀಮೇಕ್ ಆಗಿದೆ. ಒಂಬತ್ತನೇ ಸಿನಿಮಾ ರಣಧೀರ. ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1983ರಲ್ಲಿ ರಿಲೀಸ್ ಆಗಿದ್ದ ಹಿಂದಿಯ ಹೀರೋ ಸಿನಿಮಾದ ರೀಮೇಕ್ ಆಗಿದೆ. ಹತ್ತನೇ ಸಿನಿಮಾ ಅಂಜದ ಗಂಡು. ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1984ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ತಂಬಿಕ್ಕು ಎಂತ ಊರು ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಹನ್ನೊಂದನೇ ಸಿನಿಮಾ ರಾಮಣ್ಣ ಶಾಮಣ್ಣ. ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1987ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಚಿನ್ನ ತಂಬಿ ಪೆರಿಯ ತಂಬಿ ಸಿನಿಮಾದ ರೀಮೇಕ್ ಆಗಿದೆ. ಹನ್ನೆರಡನೇ ಸಿನಿಮಾ ಯುದ್ಧಕಾಂಡ. ಈ ಸಿನಿಮಾ 1989ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1985ರಲ್ಲಿ ರಿಲೀಸ್ ಆಗಿದ್ದ ಹಿಂದಿಯ ಮೇರಿ ಜಂಗ್ ಸಿನಿಮಾದ ರೀಮೇಕ್ ಆಗಿದೆ. ಹದಿಮೂರನೇ ಸಿನಿಮಾ ಯುಗಪುರುಷ. ಈ ಸಿನಿಮಾ 1989ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1980ರಲ್ಲಿ ರಿಲೀಸ್ ಆಗಿದ್ದ ಹಿಂದಿಯ ಕರ್ಜ್ ಸಿನಿಮಾದ ರೀಮೇಕ್ ಆಗಿದೆ. ಹದಿನಾಲ್ಕನೇ ಸಿನಿಮಾ ಪೋಲಿ ಹುಡುಗ. ಈ ಸಿನಿಮಾ 1989ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1986ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಕಲಿಯುಗ ಪಂಡವುಲು ಸಿನಿಮಾದ ರೀಮೇಕ್ ಆಗಿದೆ. ಹದಿನೈದನೇ ಸಿನಿಮಾ ಅಭಿಮನ್ಯು. ಈ ಸಿನಿಮಾ 1990ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1989ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಅಂಕುಶಂ ಸಿನಿಮಾದ ರೀಮೇಕ್ ಆಗಿದೆ. 16ನೇ ಸಿನಿಮಾ ರಾಮಾಚಾರಿ. ಈ ಸಿನಿಮಾ 1991ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1991ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಚಿನ್ನ ತಂಬಿ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. 17ನೇ ಸಿನಿಮಾ ಹಳ್ಳಿ ಮೇಷ್ಟ್ರು. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1983ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಮುಂದಾಯ್ನೆ ಮುಡಿಚ್ಚು ಸಿನಿಮಾದ ರೀಮೇಕ್ ಆಗಿದೆ. 18ನೇ ಸಿನಿಮಾ ಗೋಪಿಕೃಷ್ಣ. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1962ರಲ್ಲಿ ರಿಲೀಸ್ ಆಗಿದ್ದ ಹಿಂದಿಯ ಪ್ರೊಫೆಸರ್ ಸಿನಿಮಾದ ರೀಮೇಕ್ ಆಗಿದೆ. 19ನೇ ಸಿನಿಮಾ ಚಿಕ್ಕ ಯಜಮಾನ್ರು. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಚಿನ್ನಗೌಡರ್ ಸಿನಿಮಾದ ರೀಮೇಕ್ ಆಗಿದೆ. 20ನೇ ಸಿನಿಮಾ ಶ್ರೀರಾಮಚಂದ್ರ. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಕಲ್ಯಾಣ್ ರಾಮನ್ ಸಿನಿಮಾದ ರೀಮೇಕ್ ಆಗಿದೆ. 21ನೇ ಸಿನಿಮಾ ಗಡಿಬಿಡಿ ಗಂಡ. ಈ ಸಿನಿಮಾ 1993ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಅಲ್ಲಾರಿ ಮಗುಡು ಸಿನಿಮಾದ ರೀಮೇಕ್ ಆಗಿದೆ. 22ನೇ ಸಿನಿಮಾ ಅಣ್ಣಯ್ಯ. ಈ ಸಿನಿಮಾ 1993ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1987ರಲ್ಲಿ ರಿಲೀಸ್ ಆಗಿದ್ದ
ಯಂಗ ಚಿನ್ನರಸು ಸಿನಿಮಾದ ರೀಮೇಕ್ ಆಗಿದೆ. 23ನೇ ಸಿನಿಮಾ ಮನೆ ದೇವರು. ಈ ಸಿನಿಮಾ 1993ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1981ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಮೌನ ಗೀತಂಗಳ್ ಸಿನಿಮಾದ ರೀಮೇಕ್ ಆಗಿದೆ. 24ನೇ ಸಿನಿಮಾ ರಸಿಕಾ. ಈ ಸಿನಿಮಾ 1994ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಸೆಂತಮಿಳ್ ಪಟ್ಟು ಸಿನಿಮಾದ ರೀಮೇಕ್ ಆಗಿದೆ. 25ನೇ ಸಿನಿಮಾ ಪುಟ್ನಂಜ. ಈ ಸಿನಿಮಾ 1995ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1972ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಪಟ್ಟಿಕಾಡ ಪಟ್ಟಣಂ ಸಿನಿಮಾದ ರೀಮೇಕ್ ಆಗಿದೆ. 26ನೇ ಸಿನಿಮಾ ಚೆಲುವ. ಈ ಸಿನಿಮಾ 1997ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1994ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಹಲೋ ಬ್ರದರ್ ಸಿನಿಮಾದ ರೀಮೇಕ್ ಆಗಿದೆ. 27ನೇ ಸಿನಿಮಾ ಯಾರೇ ನೀನು ಚೆಲುವೆ. ಈ ಸಿನಿಮಾ 1998ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1996ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಕಾದಲ್ ಕೊಟ್ಟೈ ಸಿನಿಮಾದ ರೀಮೇಕ್ ಆಗಿದೆ. 28ನೇ ಸಿನಿಮಾ ಮಾಂಗಲ್ಯಂ ತಂತು ನಾನೇನ. ಈ ಸಿನಿಮಾ 1998ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1996ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಪವಿತ್ರ ಬಂಧಂ ಸಿನಿಮಾದ ರೀಮೇಕ್ ಆಗಿದೆ. 29ನೇ ಸಿನಿಮಾ ಪ್ರೀಸೋಸ್ತಪ್ಪ. ಈ ಸಿನಿಮಾ 1998ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1996ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ನಿನ್ನೆ ಪೆಲ್ಲಾಡ್ತಾ ಸಿನಿಮಾದ ರೀಮೇಕ್ ಆಗಿದೆ. 30ನೇ ಸಿನಿಮಾ ರವಿಮಾಮ. ಈ ಸಿನಿಮಾ 1999ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಎನ್ ತಂಗಚ್ಚಿ ಪರಿಚವ ಸಿನಿಮಾದ ರೀಮೇಕ್ ಆಗಿದೆ. ಸೊ ಈ ರೀತಿಯಾಗಿ ರವಿಚಂದ್ರನ್ ಅವರು ತಮ್ಮ ಕೆರಿಯರಲ್ಲಿ 30 ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ. ಅಂದರೆ ಇದು ಪಾರ್ಟ್ 1, ಇದು ಪಾರ್ಟ್ 1. ಇನ್ನೂ ಕೂಡ ಹಲವಾರು ರೀಮೇಕ್ ಸಿನಿಮಾಗಳಿವೆ. ಅದನ್ನು ಪಾರ್ಟ್ 2ಅಲ್ಲಿ ನಾನು ತಿಳಿಸ್ತೀನಿ. ಸೊ ಒಟ್ಟು 30 ಸಿನಿಮಾನ ರೀಮೇಕ್ ಸಿನಿಮಾ 30 ರೀಮೇಕ್ ಸಿನಿಮಾನ ಈ ಒಂದು ಪಾರ್ಟ್ 1ಅಲ್ಲಿ ಕವರ್ ಮಾಡಿದ್ದೀನಿ. ಸೊ ಇಷ್ಟಾಗಿತ್ತು. ನನ್ನ ಯೂಟ್ಯೂಬ್ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.